ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ 25ನೇ ತಾರೀಕಿನ ಕರೆಂಟ್ ಅಫೇರ್ಸನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಗ್ರಾಮೀಣ ಭಾರತದ ಆರ್ಥಿಕ ಚಹರೆ ಬದಲಿಸಿರುವ ಮನ್ರೇಗಾ ಅಂತ ಕೊಟ್ಟರು. ಈ ಮನ್ರೇಗಾ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಸೊ ಈ ಯೋಜನೆ ಏನೈತಿ ಆಗಸ್ಟ್ 25, 2005ರಲ್ಲಿ ಈ ಯೋಜನೆಯನ್ನು ಸ್ಟಾರ್ಟ್ ಮಾಡಿದರು. ಈ ಯೋಜನೆ ಏನಂದ್ರೆ ವರ್ಷದ ಕನಿಷ್ಠ 100 ದಿನಗಳ ಏನೈತಿ ಉದ್ಯೋಗ ಖಾತ್ರಿಯನ್ನು ನೀಡುವ ಈ ಯೋಜನೆ ಆಗಿದೆ. ನೆಕ್ಸ್ಟು ಸಾಮಾಜಿಕ ನ್ಯಾಯ ಭಾನುವಾರ. ಪ್ರತಿ ವರ್ಷ ಆಗಸ್ಟ್ನ ಕೊನೆಯ ಭಾನುವಾರ ಏನೈತಿ ಹಲವು ದೇಶಗಳಲ್ಲಿ ಸಾಮಾಜಿಕ ನ್ಯಾಯ ಭಾನುವಾರ ಎಂದ ಆಚರಣೆಯನ್ನು ಮಾಡಲಾಗ್ತದೆ. ನೆಕ್ಸ್ಟ್ 2023ರಲ್ಲಿ ಸಂಪತ್ತಿನ ಹೆಚ್ಚು ಅಸಮಾನತೆ ಇರುವ ರಾಷ್ಟ್ರಗಳು. ಇಲ್ಲಿ ಮೊದಲನೇದಾಗಿ ದಕ್ಷಿಣ ಆಫ್ರಿಕಾದಲ್ಲಿ 82%, ಬ್ರೆಜಿಲ್ ನೆಕ್ಸ್ಟು 81, UAE 77, ಸೌದಿ ಅರೇಬಿಯಾ 77, ಸ್ವೀಡನ್ 75, ಅಮೇರಿಕಾ 75, ಭಾರತ 73. ಇದೇ ರೀತಿ ಇನ್ನುಳಿದ ದೇಶಗಳು ಅದಾವು. ಇಲ್ಲಿ ಜಗತ್ತಿನ 10% ಜನರು ಎಂದರು ವಿಶ್ವದ ಮುಕ್ಕಾಲು ಭಾಗದಷ್ಟು ಸಂಪತ್ತು ಏನೈತಿ ಜಗತ್ತಿನ 10% ಜನರ ಬಳಿನ ಇದೆ. ಉಳಿದಿದ್ದ ಭಾಗ ಏನೈತಿ 90% ಜನರ ಬಳಿ ಏನೈತಿ ಕಾಲು ಭಾಗ ಮಾತ್ರ ಏನೈತಿ ಸಂಪತ್ತನ್ನು ಹೊಂದಿದಾರು. ನೆಕ್ಸ್ಟ್ ರಾಮ್ಸಾರ್ ಪಟ್ಟಿಗೆ 3 ವೆಟ್ಲ್ಯಾಂಡ್ಸ್ ಸೇರ್ಪಡೆ. ಸೊ ಇದಾಗಲೇ ಈಗೊಮ್ಮೆ ಹೇಳಲಾಗಿದೆ. ಸೊ ಟೋಟಲ್ ಆಗಿ 3 ವೆಟ್ಲ್ಯಾಂಡ್ಗಳನ್ನು ಸೇರಿಸಲಾಗಿದೆ. 2 ವೆಟ್ಲ್ಯಾಂಡ್ಗಳು ಏನೈತಿ ತಮಿಳುನಾಡಿನಿಂದ, 1 ವೆಟ್ಲ್ಯಾಂಡ್ ಮಧ್ಯಪ್ರದೇಶದಿಂದ. ಟೋಟಲ್ ಆಗಿ 85 ವೆಟ್ಲ್ಯಾಂಡ್ಗಳಾಗ್ಯಾವು. ತಮಿಳುನಾಡಿನ ನಂಜರಾಯನ ಪಕ್ಷಿಧಾಮ ಒಂದು, ಕುಜುವೇಲಿ ಪಕ್ಷಿಧಾಮ ಒಂದು, ಮಧ್ಯಪ್ರದೇಶದ ತವಾ ಜಲಾಯ ಒಂದು ಸೇರಿಸಲಾಗಿದೆ. ಸೊ ಇಲ್ಲಿ 3 ವೆಟ್ಲ್ಯಾಂಡ್ಗಳನ್ನ ನೋಡ್ಬೋದು. ಸೊ ಇಲ್ಲಿ ರಾಮ್ಸಾರ್ ತಾಣ ಅಂದರೆ ಏನಂದ್ರೆ ಇದು ವಿಶೇಷವಾಗಿ ಜಲಪಕ್ಷಿಗಳಿಗಾಗಿ ಅಂತಾರಾಷ್ಟ್ರೀಯವಾಗಿ ಮಾನ್ಯ ಮಾಡಲಾದ ವಿಶೇಷ ಜೌಗು ಭೂಮಿಗಳು. ಸೊ ಈ ವೆಟ್ಲ್ಯಾಂಡ್ಸ್ಗಳ ರಾಮ್ಸಾರ್ ತಾಣದಿಂದ ಆಯ್ಕೆ ಮಾಡಲಾದಂಥ ಈ ಜೌಗು ಭೂಮಿಗಳಿಗೆ ಏನಂತಾರೋ ವೆಟ್ಲ್ಯಾಂಡ್ ಸೈಟ್ಸ್ ಅಂತ ವಿಶೇಷ ಸ್ಥಾನಮಾನವನ್ನು ಕೊಡ್ತಾರೋ. ವಿಶ್ವ ಜೌಗು ದಿನವನ್ನು ಫೆಬ್ರವರಿ 2ರಂದು ಆಚರಣೆಯನ್ನು ಮಾಡ್ತಾರೋ. ನೆಕ್ಸ್ಟ್ ಕ್ರಿಯೇಟ್ ಇನ್ ಇಂಡಿಯಾ ಚಾಲೆಂಜ್ ಸೀಸನ್ 1ಗೆ ಚಾಲನೆ. ಇದನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇದನ್ನು ಸ್ಟಾರ್ಟ್ ಮಾಡಿದರು. ನೆಕ್ಸ್ಟ್ ರೂಮಿ 1 ಯಶಸ್ವಿ ಉಡಾವಣೆ. ಸೊ ಭಾರತದ ಮೊದಲ ಮರುಬಳಕೆಯ ಹೈಬ್ರಿಡ್ ರಾಕೆಟ್ ಏನೈತಿ ಇದನ್ನು 24ನೇ ತಾರೀಕು ಆಗಸ್ಟ್ 24ರಂದು ಉಡಾವಣೆ ಮಾಡಿದರು. ಅದು ಯಶಸ್ವಿಯಾಗೈತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರ ಹೆಸರೇನೆಂದ್ರೆ ಮಿಷನ್ ರೂಮಿ 2024. ಸೊ ಇದು ಟೋಟಲ 80 kg ರಾಕೆಟ್ ಒಟ್ಟು ತೂಕ ಆಗ್ಯದ. ರಾಕೆಟ್ನ 70 ಭಾಗ ಏನೈತಿ ಮರುಬಳಕೆಗೆ ಯೋಗ್ಯ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಶ್ವದಲ್ಲೇ ಅತಿ ದೊಡ್ಡ ಹಸಿರು ರೈಲು ಮಾರ್ಗ ಹೊಂದಿದ ಭಾರತ. ಇಲ್ಲಿ 68,000 ಕಿಮಿ ವಿದ್ಯುತ್ಕರಣ ಮಾಡುವ ಮೂಲಕ ವಿಶ್ವದಲ್ಲೇ ಅತಿ ದೊಡ್ಡ ಹಸಿರು ರೈಲ್ವೆ ಜಾಲವನ್ನು ಹೊಂದಿರುವ ದೇಶವಾಗಿ ಭಾರತ ಹೊರಹೊಮ್ಮಿದೆ. ನೆಕ್ಸ್ಟು ಚೀತಾಗಳನ್ನು ಅರಣ್ಯಕ್ಕೆ ಬಿಡಲು ಸಿದ್ಧತೆ. ಸೊ ಇಲ್ಲಿ ಕೂನಾ ಉದ್ಯಾನವನದಲ್ಲಿ ಇದು ಮಧ್ಯಪ್ರದೇಶದಾಗೈತಿ. 12 ಮರಿಗಳು ಸೇರಿ 25 ಚೀತಾಗಳಿವೆ. ಸೊ ನಮೀಬಿಯಾದಿಂದ 8, ದಕ್ಷಿಣ ಆಫ್ರಿಕಾದಿಂದ 12 ಚೀತಾಗಳನ್ನು ಭಾರತಕ್ಕೆ ತರಲಾಗಿತ್ತು. ಅದರಲ್ಲಿ 7 ಸತ್ತವು. ಸೊ 7 ಸತ್ತ, 13 ಉಳಿದು ಮತ್ತು ಅದರ ಜೊತೆ 12 ಮರಿಗಳನ್ನ ಹಾಕ್ಯಾವು. ಟೋಟಲ್ ಆಗಿ 25 ಚೀತಾ ಮರಿಗಳನ್ನ ಮತ್ತು ಕೂನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಡೋಕ್ಕೆ ನಿರ್ಧರಿಸಲಾಗಿದೆ. ನೆಕ್ಸ್ಟ್ ಸೆಪ್ಟೆಂಬರ್ 1ರಿಂದ ಜಾನುವಾರು ಗಣತಿಯನ್ನು ಮಾಡೋರ್ದಾರು. ಇದು 21ನೇ ಜಾನುವಾರು ಗಣತಿಯಾಗಲಿದೆ. ನೆಕ್ಸ್ಟ್ ರಾಜಸ್ಥಾನ ಸರ್ಕಾರಿ ನೌಕರರು ಇನ್ನು RSSನ ಸೇರಬಹುದು. ಸೊ ಈ ನಿರ್ಣಯವನ್ನು
ರಾಜಸ್ಥಾನ ಸರ್ಕಾರ ತೊಗೊಂಡದ. ಇಲ್ಲಿ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ RS ಸಂಬಂಧಿಸಿದ ಚಟುವಟಿಕೆಗಳ ಮೇಲೆ ಹೇರಿದ್ದ ನಿರ್ಬಂಧವನ್ನು ವಾಪಸ್ ಪಡೆದ ಬೆನ್ನಲ್ಲೇ ಏನೈತಿ ರಾಜಸ್ಥಾನವು ಕೂಡ ತನ್ನ ರಾಜ್ಯ ಸರ್ಕಾರದ ನೌಕರರ ಮೇಲಿದ್ದ ನಿರ್ಬಂಧನವನ್ನು ತೆಗೆದುಹಾಕಿದ. ನೆಕ್ಸ್ಟ್, ಭಾರತ ತಿರಸ್ಕರಿಸಿದ ಪ್ಲಾಸ್ಟಿಕ್ ನೋಟು ಸ್ಕೀಮ್ ಪಾಕ್ನಲ್ಲಿ ಜಾರಿ. ಸೊ ಈ ಪ್ಲಾಸ್ಟಿಕ್ ನೋಟುಗಳನ್ನ ಏನೈತಿ ಪಾಕಿಸ್ತಾನಕ್ಕೆ ಅಳವಡಿಸೋಕೆ ಸಿದ್ಧವಾಗಿದೆ ಅಂತ ಅವರು ಹೇಳಿದರು. ಇಲ್ಲಿ ನೋಡ್ಬೋದು 10, 50, 100, 500, 1000, 5000 ಬೆಲೆಯುವ ನೋಟುಗಳನ್ನು ಡಿಸೆಂಬರ್ನಲ್ಲಿ ಬಿಡುಗಡೆ ಮಾಡುವುದಾಗಿ ಏನೈತಿ ಅವರು ಹೇಳಿದರು ಪಾಕಿಸ್ತಾನದ ನೋಟುಗಳನ್ನ ಚೇಂಜ್ ಮಾಡಲಿಕ್ಕೆ. ಸೊ ಹಳೆಯ ನೋಟುಗಳು ಏನೈತಿ 5 ವರ್ಷಗಳ ಕಾಲ ಇವ ಮುಂದುವರಿತಾವು, ಅದರ ಜೊತೆಗೆ ಹೊಸ ನೋಟುಗಳು ಸೇರ್ಪಡೆ ಆಗ್ತಾವು. ನೆಕ್ಸ್ಟ್, ಆದಿವಾಸಿಗಳ ಲೈಬ್ರರಿ ಕಾನೂನು. ಸೊ ಕರ್ನಾಟಕ, ತಮಿಳುನಾಡು, ಕೇರಳ ರಾಜ್ಯಗಳ ಆದಿವಾಸಿಗಳ ಅಧ್ಯಯನ ಮಾಡಲು ಎದುರಾಗುವ ವಿಷಯ ವಸ್ತು ಕೊರತೆ ನೀಗಿಸಲು, ಆದಿವಾಸಿಗಳಲ್ಲಿ ಸಂಶೋಧನಾತ್ಮಕ ಲೇಖನ ಬರೆಯುವ ಸಂಸ್ಕೃತಿ ಹುಟ್ಟುಹಾಕಲು ಬಿಳಿಗಿರಿ ರಂಗನಬೆಟ್ಟದಲ್ಲಿ ಆದಿವಾಸಿಗಳ ಗ್ರಂಥಾಲಯವನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಬಿಳಿಗಿರಿ ರಂಗನಬೆಟ್ಟದಲ್ಲಿ ಆದಿವಾಸಿಗಳ ಗ್ರಂಥಾಲಯ ಇದು BR ಹಿಲ್ಸ್ನಲ್ಲಿ, ಅಂದ್ರೆ ಬಿಳಿಗಿರಿ ಬೆಟ್ಟಗಳ ರಂಗನಬೆಟ್ಟಗಳೆಲ್ಲ ಹಿಲ್ಸ್ನಲ್ಲಿ ಭಾರತದ ಮೊದಲ ಗ್ರಂಥಾಲಯ ಇದಾಗಿದೆ. ನೆಕ್ಸ್ಟು 2026ಕ್ಕೆ ನಕ್ಸಲ್ ಮುಕ್ತ ಭಾರತ ಎಂದು ಅಮಿತ್ ಶಾ ಅವರು ಹೇಳಿದ್ದಾರೆ. ಸೊ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ 2026 ಮಾರ್ಚ್ ವೇಳೆಗೆ ಭಾರತವನ್ನು ನಕ್ಸಲ್ ಹಿಂಸಾಚಾರದಿಂದ ಮುಕ್ತಗೊಳಿಸುವುದೆಂದು ಹೇಳಿದರು. ನೆಕ್ಸ್ಟ್, ಜೈ ಶಾ ಆಸೀಸ್ಗೆ ಹೋದರೆ ಮುಂದಿನ BCCI ಕಾರ್ಯದರ್ಶಿ ಯಾರು? ಸೊ ಜೈ ಶಾ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷ ಆಗಿ ಹೋದರೆ BCCI ಭಾರತದ ಕ್ರಿಕೆಟ್ ಕೌನ್ಸಿಲ್ಗೆ ಯಾರ ಕಾರ್ಯದರ್ಶಿ ಆಗ್ತಾರಂತ ಇಲ್ಲಿ ಕೇಳಿದರು. ಸೊ ಇವರೆಲ್ಲ ರೇಸ್ದಾಗದಾರು ಯಾರಾಗ್ಬೋದು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಧವನ್ ವಿದಾಯ. ಸೊ ಶಿಖರ್ ಧವನ್ ಅವರು ತಮ್ಮ ಕ್ರಿಕೆಟ್ ವೃತ್ತಿಗೆ ಏನೈತಿ ವಿದಾಯವನ್ನು ಹೇಳಿದರು. ಸೊ ಇವರು ಟೆಸ್ಟ್ಗಳನ್ನು 58 ಟೆಸ್ಟ್ಗಳನ್ನ ಆಡಿದರು. ಏಕದಿನ ಪಂದ್ಯಗಳನ್ನು 164 ಆಡಿದರು. T20 ಪಂದ್ಯಗಳನ್ನು 66 ಪಂದ್ಯಗಳನ್ನು ಆಡಿದರು. ಸೊ ಇವರು 24 ಶತಕಗಳನ್ನು ಕೂಡ ಬಾರಿಸಿದರು. ನೆಕ್ಸ್ಟ್, ವಾರಕ್ಕೆಂದು ಬಾಹ್ಯಾಕಾಶಕ್ಕೆ ತೆರಳಿದ್ದ ಸುನಿತಾ ಫೆಬ್ರವರಿ ತನಕ ಅಲ್ಲೇ. ಸೊ ಇವರು ಸುನಿತಾ ವಿಲಿಯಮ್ಸ್ ಅವರು ಏನೈತಿ ಫೆಬ್ರವರಿ ಅಂದ್ರೆ 2025 ಫೆಬ್ರವರಿ ತನಕ ಅಲ್ಲೇ ಉಳಿಯಲಿದ್ದಾರೆ ಅಂತ ಒಂದು ರಿಪೋರ್ಟ್ ಬಂದದ. ಸೊ ಇಲ್ಲಿಗೆ ಆಗಸ್ಟ್ 25ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಕಂಪ್ಲೀಟ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.